ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು. ಈ ಒಂದು ವಿಶೇಷವಾದ ವಿವೇಕ ದರ್ಶನ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕಾರಣ ವಿವೇಕಾನಂದರ ವಿಶೇಷ ಚಿಂತನೆಗಳ ಜೊತೆಗೆ ಆಧ್ಯಾತ್ಮದ ರಸದೂಟವನ್ನು ನಾವೆಲ್ಲರೂ ಕೂಡ ಅನುಭವಿಸುವ ಸೌಭಾಗ್ಯ ನಮಗೆಲ್ಲರಿಗೂ ದೊರೆತಿದೆ. ಹಾಗಾಗಿ ವಿವೇಕ ದರ್ಶನ ಈ ಒಂದು ಹೆಸರಲ್ಲಿ ಅಗಾಧವಾಗಿರತಕ್ಕಂಥ ಆಳ, ಅಗಾಧವಾಗಿರತಕ್ಕಂಥ ಅದಮ್ಯ ಶಕ್ತಿ ಅಡಗಿದೆ. ಯಾರಾದರೆ ಈ ಶಬ್ದದ ಆಳದಲ್ಲಿ ಹೋಗ್ತಾರೆ ಮತ್ತೆ ತಿರುಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅನುಭೂತಿ ಮಾಡುವಂಥ ಒಂದು ವಿಶೇಷ ಈ ಪದಗಳಲ್ಲಿ ಅಡಗಿದೆ. ಹಾಗಾಗಿ ವಿಶೇಷ ಈ ವಿವೇಕ ದರ್ಶನ ಅಂದ್ರೇ ನಮ್ಮಲ್ಲಿ ಒಂದು ಹೊಸ ಒಳಪು ಹಿಂಗೆ ಕಣ್ಣು ಮುಂದೆ ಬಂದು ಹೋಗುತ್ತೆ. ಅಷ್ಟರ ಮಟ್ಟಿಗೆ ಆ ಒಂದು ಶಬ್ದವನ್ನು ಕೇಳಿದ್ರೇ ಮೈ ರೋಮಾಂಚನ ಆಗುತ್ತೆ. ಅದಕ್ಕೆ ನಾವು ಈ ವಿವೇಕ ದರ್ಶನದಲ್ಲಿ ನೀವೇನು ಈ ಅರ್ಧ ಗಂಟೆಗಳ ಕಾಲ ಕೂತ್ಕೊಂಡು ಈ ಚಿಂತನೆಯನ್ನು ಕೇಳ್ತೀರಿ, ನಿಮ್ಮ ಮನಸ್ಸಿಗೆ ಬೇಕಾದರೆ ಚಾಲೆಂಜ್ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನಸ್ಸು ಎಷ್ಟೇ ಬ್ಯುಸಿಯಾಗಿದ್ದರೂ ನಿಮ್ಮ ವ್ಯವಹಾರಗಳಲ್ಲಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಭಯದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಚಿಂತೆಗಳಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಈ ಶಬ್ದದಲ್ಲಿ, ಈ ಒಂದು ವಿವೇಕದಲ್ಲಿ ದರ್ಶನ ಅಂತನ್ನುವಂಥ ಶಬ್ದವು ಕೂಡ ಅಷ್ಟೇ ಪಾತ್ರವನ್ನು ವಹಿಸುತ್ತೆ. ಈ ಚಿಂತನೆಯನ್ನು ಕೇಳ್ತಾ 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 ನೀವು ಹೊಸದೊಂದು ಲೋಕವನ್ನು ಅನುಭವ ಮಾಡ್ತೀರಿ. ಅಷ್ಟು ತಾಕತ್ತು ಈ ಶಬ್ದ ಮತ್ತು ಈ ಒಂದು ಚಿಂತನೆಗಳಲ್ಲಿ ಅಡಗಿದೆ. ಹಾಗಾಗಿ ಈ ವಿವೇಕ ದರ್ಶನ ಅಂತಂದ್ರೇ, ವಿವೇಕ ಅಂತಂದರೆ ಒಂದು ಪ್ರಜ್ಞೆ. ಯಾವ ಪ್ರಜ್ಞೆ? ಯಾವ ಪ್ರಜ್ಞೆಯನ್ನು ನಾವು ಮರೆತಿದ್ದೇವೆ? ವಿವೇಕಾನಂದರು ಹೇಳ್ತಾರೆ, ವಿವೇಕಿಯು ಯಾವತ್ತೂ ಬೇರೆಯವರ ಕೆಡುಕುಗಳನ್ನು, ತಪ್ಪುಗಳನ್ನು ನೋಡುವುದಿಲ್ಲ, ಬದಲಾಗಿ ತನ್ನಲ್ಲಿರುವ ದೋಷಗಳನ್ನೇ ನೋಡಿಕೊಂಡು ತನ್ನಲ್ಲಿರುವ ಕೆಡುಕುಗಳನ್ನೇ ತಿದ್ದಿಕೊಂಡು ಪರಿವರ್ತನೆ ಮಾಡಿಕೊಳ್ತಾನೆ. ಆತನೇ ನಿಜವಾದ ವಿವೇಕಿ ಅಂತ ಹೇಳ್ತಾರೆ ಅವರು. ಹಾಗಾಗಿ ವಿವೇಕಾನಂದರ ಮಾತುಗಳು ಯಾಕೆ ನೇರವಾಗಿ ನಮ್ಮ ಎದೆಗೆ ಚುಚ್ಚುತ್ತೆ ಅಂದರೆ, ನಾನು ಮಾಡುವ ತಪ್ಪನ್ನು ಡೈರೆಕ್ಟಾಗಿ ತೋರಿಸ್ತಾರೆ ಅವರು. ಯಾರ ಮೋತಿ ಮುಲಾಜಿಯೂ ಕೂಡ ನೋಡದೆ, ಇರುವ ಸತ್ಯವನ್ನು ಯಾರೊಬ್ಬರಿಗೂ ಅಂಜದೆ ಅಳಕದೆ ಡೈರೆಕ್ಟಾಗಿ ಹೇಳುವಂಥ ಒಂದು ಶೈಲಿ ವಿವೇಕಾನಂದರಿಗೆ ಒಲಿದಿತ್ತು. ಅಷ್ಟೇ ತಾಕತ್ತು ಕೂಡ ಅವರಲ್ಲಿ ಇತ್ತು. ಹಾಗಾಗಿ ಅಂತಹವರ ಒಂದು ಚಿಂತನೆಯನ್ನು ನಾವು ಕೈಗೆತ್ತಿಕೊಂಡು ಚಿಂತನೆ ಮಾಡಬೇಕು ಅಂದರೆ ಒಂದಷ್ಟು ನಮ್ಮಲ್ಲಿ ಕೂಡ ಉಮ್ಮಂಗ, ಉತ್ಸಾಹ, ರೋಮಾಂಚನ, ಆಸಕ್ತಿ ತುಂಬಿರಬೇಕಾಗತ್ತೆ. ಅದಕ್ಕೆ ನೀವೂ ಸಹ ಅದೇ ಆಸಕ್ತಿಯಿಂದ ಈ ಚಿಂತನೆಯಲ್ಲಿ ಒಳಗಾದರೆ ಖಂಡಿತವಾಗಿಯೂ ಈ ಅರ್ಧ ಗಂಟೆಗಳಲ್ಲಿ ಹೊಸದೊಂದು ಅನುಭೂತಿಗೆ ನಮ್ಮ ಚಿಂತನೆಯ ಲಹರೆ ಪರಿವರ್ತನೆ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ. ನೋಡಿ, ಪ್ರಜ್ಞೆ ಅಂತಂದರೆ ಯಾವ ಮನುಷ್ಯನನ್ನು ಪ್ರಜ್ಞಾಹೀನ ಅಂತ ಕರಿತೀವಿ ನಾವು? ಯಾರಾದರೂ ಮೂರ್ಛಿತರಾದರೆ ಶರೀರ ಇಲ್ವಾ? ಇದೆ. ಪ್ರಾಣ ಇಲ್ವಾ? ಇದೆ. ಉಸಿರಾಡ್ತಾ ಇಲ್ವಾ? ಆಡ್ತಾ ಇದೆ. ಒಳಗಡೆ ಕೆಲಸ ಮಾಡ್ತಾ ಇಲ್ವಾ? ಹೃದಯ ಕೆಲಸ ಮಾಡ್ತಾ ಇದೆ, ಕಿಡ್ನಿ ಕೆಲಸ ಮಾಡ್ತಾ ಇದೆ, ಹೃದಯ ಎಲ್ಲವೂ ಕೂಡ ಇಂದ್ರಿಯಗಳು ಕೆಲಸ ಮಾಡ್ತಾನೆ ಇದೆ ಒಳಗಡೆ. ಆದರೆ ಮೂರ್ಛಿತ ವ್ಯಕ್ತಿಗೆ ಪ್ರಜ್ಞೆಹೀನ ಅಂತ ನಾವು ಕರಿತೇವೆ. ಶರೀರ ಇದ್ದು, ಪ್ರಾಣ ಇದ್ದು, ಬದುಕಿದ್ದು ಪ್ರಜ್ಞೆ ಇಲ್ಲದ ಮನುಷ್ಯ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಹೌದೋ ಇಲ್ವೋ? ಅದೇ ತರಹ ಪ್ರಾಣ ಇಲ್ಲದ ಶರೀರವೂ ಒಂದೇ, ಪ್ರಜ್ಞೆ ಇಲ್ಲದ ವ್ಯಕ್ತಿಯೂ ಒಂದೇ. ಅದೇ ತರಹ ಪ್ರಜ್ಞೆ ಅಂತಂದರೆ ಶರೀರದ ಪ್ರಜ್ಞೆ ಎಲ್ಲರಿಗೂ ಇದೆ. ಇವತ್ತು ನಾವೇನು ಮೂರ್ಛಿತರಾಗಿಲ್ಲ. ನಮಗೆ ಗೊತ್ತಿದೆ, ಶರೀರಕ್ಕೆ ಊಟ ಕೊಡಬೇಕು ಗೊತ್ತು, ಶರೀರಕ್ಕೆ ಸ್ನಾನ ಮಾಡಿಸ್ಬೇಕು ಗೊತ್ತು, ಶರೀರಕ್ಕೆ ನಿದ್ರೆ ಮಾಡಿಸ್ಬೇಕು ಗೊತ್ತು, ಶರೀರಕ್ಕೆ ಸಂಪಾದನೆ ಬೇಕು ಗೊತ್ತು, ಶರೀರಕ್ಕೆ ಸಂಬಂಧಗಳು ಬೇಕು ಗೊತ್ತು, ಸಂಬಂಧಗಳನ್ನು ನಿಭಾಯಿಸೋದಕ್ಕೆ ವ್ಯವಹಾರ ಬೇಕು ಗೊತ್ತು. ಇವೆಲ್ಲ ಗೊತ್ತಿರುವಾಗ ನಮಗೆ ಯಾಕೆ ಪ್ರಜ್ಞೆ ಇಲ್ಲ? ಕೇಳ್ತೀವಿ ನಾವು ಸಹಜವಾಗಿ. ನಮಗೆಲ್ಲರಿಗೂ ಪ್ರಜ್ಞೆ ಇದೆ ಅಂದ್ಕೊಂಡು ನಾವೆಲ್ಲರೂ ಕೂಡ ಬದುಕಿದ್ದೇವೆ. ಆದರೆ ವಿವೇಕಾನಂದರ ದೃಷ್ಟಿಯಲ್ಲಿ ನಾವೆಲ್ಲ ಜೀವಂತ ಶವಗಳು ಅಂತ ಕರೀತಾರವರು, ನಡೆದಾಡುವ ಶವಗಳು ಅಂತ ಕರೀತಾರವರು. ಕಾರಣ ಏನು ಅಂತಂದರೆ, ಪ್ರಾಣ ಇಲ್ಲದ ಶರೀರ ಹೆಂಗ ನಿಷ್ಪ್ರಯೋಜಕನೋ, ಪ್ರಜ್ಞೆ ಇಲ್ಲದಿರುವ ವ್ಯಕ್ತಿನೂ ಕೂಡ ನಿಷ್ಪ್ರಯೋಜಕ ಅಂತ ಹೇಳ್ತಾರವರು. ಯಾವ ಪ್ರಜ್ಞೆ? ಯಾವ ಪ್ರಜ್ಞೆ ಅಂತಂದರೆ, ಈ ಜೀವಾತ್ಮನ ಒಳಗಡೆ ಅಡಗಿರ್ತಕ್ಕಂಥ ಯಾವ ಒಂದು ಸಾಕ್ಷಿ ಚೇತನ ಶಕ್ತಿ ಇದೆಯೋ, ಒಂದು ಆತ್ಮ ಚೈತನ್ಯ ಇದೆಯೋ,
ಆ ಆತ್ಮದ ಬಗ್ಗೆ ಪ್ರಜ್ಞೆ ಇಲ್ಲದೇ ಇದ್ದರೆ, ಆತ್ಮದಲ್ಲಿ ಜಾಗೃತಿ ಇಲ್ಲದೇ ಇದ್ದರೆ, ಆತ್ಮದ ಮೇಲೆ ಅಭಿಮಾನ ಇಲ್ಲದೇ ಇದ್ದರೆ ಅವನೇ ನಿಜವಾದ ಪ್ರಜ್ಞಾಹೀನ ವ್ಯಕ್ತಿ ಅಂತ ಕರೀತಾರೆ ಅವರು. ಅವನೇ ನಿಜವಾದ ಅವಿವೇಕಿ ಅಂತ ಕರೀತಾರೆ. ಆತನೇ ನಿಜವಾದ ಮೂರ್ಛಿತ ವ್ಯಕ್ತಿ ಅಂತ ಕರೀತಾರೆ. ಆತನೇ ಜಗತ್ತಿನಲ್ಲಿ ನಿಷ್ಪ್ರಯೋಜಕ ಅಂತ ಕರೆದುಬಿಟ್ರು. ಆತ ವಿಜ್ಞಾನಿಯಾಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಸಾಮಾನ್ಯನಾಗಿರಬಹುದು, ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಜ್ಞಾನಿಯಾದರೂ ಸರಿ, ಅಜ್ಞಾನಿಯಾದರೂ ಸರಿ, ಅಕ್ಷರದ್ರಲ್ಲಿ ಯಾರೇ ಇದ್ದರೂ ಕೂಡ ಯಾರಿಗೆ ಆತ್ಮ ಜಾಗೃತಿ ಇಲ್ಲವೋ, ಆತ್ಮ ಅಭಿಮಾನ ಇಲ್ಲವೋ, ಆತ್ಮದ ಯಥಾರ್ಥ ತಿಳುವಳಿಕೆಯ ಪ್ರಜ್ಞೆ ಇಲ್ಲವೋ ಅವನು ಬದುಕಿದ್ದು ಸತ್ತಂತೆ, ಯಾವ ಕೆಲಸಕ್ಕೂ ಬರದಿರುವ ನಿಷ್ಪ್ರಯೋಜಕ ಅಂತ ಹೇಳ್ತಾರೆ. ಅಂತಂದರೆ ಎಷ್ಟು ತಾಕತ್ತಿರಬೇಡ ವಿವೇಕಾನಂದರಿಗೆ. ಯಾಕೆ ಹೇಳ್ತಾರೆ ಅಂತಂದರೆ ಅವರಿಗೆ ಒಂದು ಅಪಾರವಾದ ನಂಬಿಕೆ ಇದೆ. ಇವ್ರ ಮೇಲಲ್ಲ, ಆತ್ಮದ ಮೇಲೆ. ಆತ್ಮದ ಮೇಲೆ ಅಷ್ಟೂ ನಂಬಿಕೆ ಅವರಿಗೆ. ಒಂದು ಸಲ ಆತ್ಮ ಜಾಗೃತಿ ಆಯಿತು ಅಂದರೆ ಆ ಮನುಷ್ಯನ ಉದ್ಧಾರ ಯಾರೂ ಮಾಡಬೇಕಾಗಿಲ್ಲ, ಸ್ವಯಂ ಉದ್ಧರಿತನಾಗ್ಬಿಡ್ತಾನೆ. ಅಷ್ಟೇ ಅಲ್ಲ, ಜಗದುದ್ಧಾರಕನೂ ಆಗ್ಬಿಡ್ತಾನೆ. ಅದಕ್ಕೆ ಎಲ್ಲರ ಒಳಗಡೆ ಇರುವಂಥ ಶಕ್ತಿಯನ್ನು ಒಡೆದೆಬ್ಬಿಸಿ ಅಂತಲೇ ಹೇಳೋದವರು. ಯಾಕೆ ಅಂದರೆ ಹುದುಗಿದೆ, ಅದು ಮರದೊಳಗೆ ಮಂದ ಅಗ್ನಿ ಇದ್ದಂತೆ ಇದೆ, ಅದು ಸ್ಪರ್ಶ ಆಗಬೇಕಾಗಿದೆ ಅಷ್ಟೇ. ನೊರೆಯಾಲೊಳಗೆ ತುಪ್ಪ ಇದ್ದಂತೆ ಇದೆ, ಅದು ಒಂದಷ್ಟು ವಿಧಾನಕ್ಕೊಳಪಡಬೇಕಷ್ಟೇ. ಆ ವಿಧಾನವನ್ನು ಕಲಿಸುವುದೇ ರಾಜಯೋಗ ಅಂತ ಕರೀತಾರೆ. ವಿವೇಕಾನಂದರು ಬೇಕಾದಷ್ಟು ರಾಜಯೋಗದಲ್ಲಿ ಸಾಕಷ್ಟು ತಿಳಿಸಿದರೆ, ಅದೇ ತರಹ ರಾಜಯೋಗವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ರಾಜಯೋಗ ಬಹಳ ಪ್ರಸಿದ್ಧಿಯಾಗಿರುವಂಥದ್ದು. ರಾಜಯೋಗ ಅಂತಂದರೆ ಬೇರೆ ಏನೂ ಅಲ್ಲ, ನಮ್ಮ ದೇಹ ಭಾವವನ್ನು ಅಳೆದು ದೇಹನದಲ್ಲಿ ಕಾರಣೀಕರ್ತನಾಗಿ ಚೈತನ್ಯ ಶಕ್ತಿಯಾಗಿ ಪರಮಾತ್ಮನ ವಂಶವಾಗಿ ಯಾವ ಒಂದು ಅಗಾಧ ಶಕ್ತಿ ಇದೆಯೋ, ಅಪಾರ ಚೈತನ್ಯ ಶಕ್ತಿ ಇದೆಯೋ, ಅಮರ ಶಕ್ತಿ ಇದೆಯೋ, ಆ ಆತ್ಮದ ಸ್ಮೃತಿಯಲ್ಲಿ ಇದ್ದು ಪ್ರತಿಯೊಬ್ಬರನ್ನು ಆ ದೃಷ್ಟಿಕೋನದಲ್ಲಿ ನೋಡ್ತಾ ಆ ಆತ್ಮಕ್ಕೆ ಕಾರಣೀಕರ್ತನಾದ ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಬುದ್ಧಿಯನ್ನು ಜೋಡಿಸಿ ಏಕಾಗ್ರ ಮಾಡಿ ಆತ್ಮ ಆನಂದವನ್ನು ಅನುಭವಿಸುವುದೇ ನಿಜವಾದ ರಾಜಯೋಗ ಅಂತ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಕೂಡ ಹೇಳ್ತಾರೆ. ಇದನ್ನೇ ವಿವೇಕಾನಂದರು ಹೇಳಿದ್ದು, ಅದನ್ನೇ ಶರಣರು ಕೂಡ ಶಿವಯೋಗವನ್ನು ಮಾಡಿ ಆತ್ಮಾನಂದವನ್ನು ಪಡೆಯಿರಿ ಅಂತಲೂ ಹೇಳಿದ್ದು. ಎಲ್ಲರೂ ಕೂಡ ಹೇಳ್ತಾ ಬಂದಿದ್ದಾರೆ, ನಾವು ಕೇಳ್ತಾ ಬಂದಿದ್ದೇವೆ. ಆದರೆ ಎಲ್ಲಿ ಒತ್ತು ಕೊಡಬೇಕು ಅಲ್ಲಿ ಕೊಡಲಿಲ್ಲ. ಯಾವುದೆಲ್ಲ ಬೇಕಾಗಿಲ್ವೋ, ಒಟ್ಟಿದೆಯೋ, ಟೊಳ್ಳಿದೆಯೋ, ಜೊಳ್ಳಿದೆಯೋ ಅದರ ಕಡೆಗೆ ನಮಗೆಲ್ಲರಿಗೂ ಪ್ರಾಮುಖ್ಯತೆ ಆಗ್ಬಿಟ್ಟಿದೆ. ಅದಕ್ಕೆ ನಾವು ಶರಣರನ್ನಾದರೂ ಅನುಸರಿಸಲಿ, ವಿವೇಕಾನಂದರನ್ನಾದರೂ ಅನುಸರಿಸಲಿ, ಬ್ರಹ್ಮಕುಮಾರಿ ಸಂಸ್ಥೆಯನ್ನಾದರೂ ಅನುಸರಿಸಲಿ, ಜಗತ್ತಿನ ಯಾವ ಧರ್ಮವನ್ನಾದರೂ ಅನುಸರಿಸಲಿ, ಜಗತ್ತಿನ ಯಾವ ಧರ್ಮಗ್ರಂಥಗಳನ್ನಾದರೂ ಅನುಸರಿಸಲಿ, ಎಲ್ಲದರ ಸಾರ ಒಂದೇ: ಆತ್ಮಜಾಗೃತಿ, ಪರಮಾತ್ಮ ಪ್ರೀತಿ. ಆತ್ಮಜಾಗೃತಿಯನ್ನು ಮಾಡಿಕೊಳ್ಳೋದು, ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗೋದು. ಈ ಎರಡು ಕೆಲಸವನ್ನು ಮಾಡಿಸ್ಲಿಕ್ಕೆ ಎಲ್ಲ ಧರ್ಮಗಳು, ಎಲ್ಲ ಶಾಸ್ತ್ರಗಳು ಹುಟ್ಟುಕೊಂಡಿರೋದು, ಅವರೆಲ್ಲರೂ ಜಗತ್ತಿನಲ್ಲಿ ಅವತರಿಸಿರೋದು. ಆದರೆ ನಾವು ಯಾಕೆ ಎಲ್ಲ ಧರ್ಮಗಳು, ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಧರ್ಮಗ್ರಂಥ ಇದೆ, ಒಂದಲ್ಲ ಒಂದು ಧರ್ಮಾತ್ಮರಿದ್ದಾರೆ, ಒಬ್ಬರಲ್ಲ ಒಬ್ಬ ಮಹಾತ್ಮರನ್ನು ನಾವೆಲ್ಲರೂ ಅನುಸರಿಸ್ತಾ ಬಂದಿದ್ದೀವಿ ಜಗತ್ತಿನಲ್ಲಿ. ಆದರೂ ಈ ದರಿದ್ರತನ ಹೋಗಲಿಲ್ಲ, ಈ ಭಯ ಹೋಗಲಿಲ್ಲ, ದುಃಖ ಹೋಗಲಿಲ್ಲ, ಬಂಧನ ಹೋಗಲಿಲ್ಲ, ಅಶಾಂತಿ ಹೋಗಲಿಲ್ಲ. ಯಾಕೆ ಅಂದರೆ ಯಾವುದು ಮುಖ್ಯವಾದ ವಸ್ತು ಇತ್ತೋ, ಯಾವುದು ಮುಖ್ಯವಾದ ಮಾತಿತ್ತು, ಯಾವುದು ಮುಖ್ಯವಾದ ಪ್ರಜ್ಞೆ ಇತ್ತು, ಅದರ ಕಡೆಗೆ ನಾವು ಗಮನನೇ ಇಲ್ಲ. ಮಿಕ್ಕಿರುವುದರ ಕಡೆಗೆಲ್ಲ ನಾವು ಗಮನ ಕೊಟ್ಟಿದ್ದೀವಿ. ಇದು ಈ ಸೃಷ್ಟಿಯ ದೌರ್ಭಾಗ್ಯ, ಇದು ಸೃಷ್ಟಿಯ ನಿಯಮ. ಹಾಗಾಗಿ ವಿವೇಕ ದರ್ಶನ ಅಂತಂದರೆ, ಪ್ರಜ್ಞೆಯನ್ನು ಬರಿಸಿಕೊಳ್ಳೋದು ಅಂತಂದರೆ, ಈ ಶರೀರದ ಅಭಿಮಾನವನ್ನು ಬಿಡಬೇಕು ಅಂತಂದರೆ ಶರೀರಕ್ಕಿಂತ ಮುಖ್ಯವಾಗಿರೋದು ಇನ್ನೊಂದು ಇದೆ ಅಂತ ನನಗೆ ಗೊತ್ತಾಗಬೇಕು. ಈಗ ಶರೀರಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ? ಉದಾಹರಣೆಗೆ, ಇಡೀ ಜೀವನ ಪರ್ಯಂತ ಒಂದು 30 ವರ್ಷಗಳ ಕಾಲ ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ ಕೂಡಿಟ್ಟಿರುವ
ಉಣದೆ ಉಪವಾಸ ಇದ್ದು ವನವಾಸ ಮಾಡಿ ಗಳಿಸಿ ತುಂಬಿಸಿ ಒಂದು ಸಂಪತ್ತನ್ನು ಆಪತ್ಕಾಲಕ್ಕಾಗಿ ಇಟ್ಟುಕೊಂಡು ಇಡೀ 30 ವರ್ಷ ಬೆವರು ಸುರಿಸಿ ಕಷ್ಟಪಟ್ಟು ಈ ಶರೀರವನ್ನು ಬಗೆದು ಆಯುಷ್ಯ ಎಲ್ಲ ಕಳೆದು ಎಲ್ಲ ಒಂದು ಪ್ರೀತಿ ಉಮ್ಮಂಗ ಉತ್ಸಾಹವನ್ನು ಕಡೆಗಣಿಸಿ ಸಂಪಾದನೆ ಮಾಡಿರ್ತೇವೆ. ಆದರೆ ಸಮಯ ಬಂತು, ಏನೋ ಒಂದಷ್ಟು ಆರೋಗ್ಯ ಅಸ್ತವ್ಯಸ್ತ ಆಯಿತು, ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಹೋದರು, ಅವರು ಬರೀತಾರೆ ಲಕ್ಷಗಳಲ್ಲಿ ಕೋಟಿಗಳಲ್ಲಿ. ಅಂದರೆ ಅವತ್ತು ನೀನು ಯಾಕೆ ಈ 0 ಜಾಸ್ತಿ ಆಯಿತು ಅಂತ ನೋಡಲ್ಲ, ಯಾಕೆ ಈ 0 ಕಡಿಮೆ ಆಯಿತು ಅಂತ ನೋಡಲ್ಲ, ಎಷ್ಟಿದ್ರು ಬ್ಲಾಂಕ್ ಚೆಕ್ ಕೊಡ್ತಾ ಹೋಗ್ತೀಯಲ್ಲ. ಯಾಕೆ ಅಂತಂದರೆ ಇದರ ಬೆಲೆ ಅವತ್ತು ನಿನಗೆ ಗೊತ್ತಾಗುತ್ತೆ. ಇದು ಒಂದು ಇದ್ದು ಬಿಟ್ಟರೆ ಮತ್ತೆ ಜಗತ್ತಲ್ಲಿ ಸಂಪಾದನೆ ಮಾಡ್ಬೋದು ಅಂತ ಗೊತ್ತು. ಇದು ಒಂದು ಇದ್ದು ಬಿಟ್ಟರೆ ಜಗತ್ತಿನಲ್ಲಿ ಸುಖ ಪಡ್ಬೋದು ಅಂತ ಗೊತ್ತು. ಕಣ್ಣಿಂದ ನೋಡಿ ಸುಖ ಪಡ್ತೀನಿ, ಕಿವಿಯಿಂದ ಕೇಳಿ ಸುಖ ಪಡ್ತೀನಿ, ನಾಲಿಗೆಯಿಂದ ರುಚಿಸಿ ಸುಖ ಪಡ್ತೇನೆ, ಮೂಗಿಯಿಂದ ಮೂಸಿಸಿ ಸುಖ ಪಡ್ತೇನೆ, ಮಾತಾಡಿ ಸುಖ ಪಡ್ತೇನೆ ಅಂತ ಇದೆಲ್ಲ ಗೊತ್ತಿರೋದ್ರಿಂದ ಈ ಶರೀರದ ಮೇಲೆ ಅಷ್ಟ ಅಭಿಮಾನ, ಈ ಇಂದ್ರಿಯಗಳ ಬಗ್ಗೆ ಅಷ್ಟ ಅಭಿಮಾನ. ಸ್ವಲ್ಪ ಮಸಗು ಕಂಡ್ರೆ ಸಾಕು ಕಣ್ಣು ಓಡ್ತೇವೆ ಹಾಸ್ಪಿಟ್ಲಿಗೆ, ಸ್ವಲ್ಪ ಕಿವಿ ಕೇಳಿಸಿಲ್ಲ ಅಂದರೆ ಓಡ್ತೇವೆ ಹಾಸ್ಪಿಟ್ಲಿಗೆ, ಸ್ವಲ್ಪ ಹೃದಯ ಚುಚ್ಚಿದ್ರೆ ಓಡ್ತೀವಿ ಹಾಸ್ಪಿಟ್ಲಿಗೆ. ಅಂದರೆ ಯಾಕೆ ಅಂದರೆ ಇದು ಅಷ್ಟು ಇಂಪಾರ್ಟೆಂಟ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಹೌದು, ಇಂಪಾರ್ಟೆಂಟು ಕೂಡ. ಈ ಸೃಷ್ಟಿಯನ್ನು ಅನುಭವಿಸಬೇಕು ಅಂದರೆ ಈ ಶರೀರ, ಈ ಇಂದ್ರಿಯಗಳ ಮುಖಾಂತರ ಈ ಸೃಷ್ಟಿಯಲ್ಲಿರುವ ಒಂದಷ್ಟು ಸುಖವನ್ನು, ತಾತ್ಕಾಲಿಕವಾಗಿರುವ ಒಂದು ಆನಂದವನ್ನು ಪಡೀಲಿಕ್ಕೆ ಇದು ಆಧಾರನೇ. ಎಲ್ಲಿಯ ತನಕ ಇದಕ್ಕಿನ್ನ ಇನ್ನೊಂದು ಶ್ರೇಷ್ಠವಾದ ಅಸ್ತ್ರ, ಶಸ್ತ್ರ, ಶಕ್ತಿ ನನ್ನೊಳಗಡೆ ಇದೆ ಅಂತ ಗೊತ್ತಿಲ್ವೋ ಅಲ್ಲಿಯ ತನಕ ಇದು ಶ್ರೇಷ್ಠ. ಉದಾಹರಣೆಗೆ ಕಾಲಿದೆ, ಕೈ ಇದೆ, ಅಚಾನಕ್ ಏನೋ ಆಯಿತು, 5 ಬೆರಳಲ್ಲಿ ಅಟ್ಲೀಸ್ಟ್ ಯಾವುದೋ ಒಂದು ಬೆರಳು ಕಟ್ಟಾಯಿತು. ಕಟ್ಟಾದ ಮೇಲೆ ಅವ್ರು ಹೇಳ್ತಾರೆ, ನಿನ್ನ ಕಾಲಿನ ಬೆರಳು ತೆಗೆದು ಇಲ್ಲಿ ಹಾಕ್ಬೋದು, ನೀನಾಗಿ ಒಪ್ಪಿಗೆ ಕೊಟ್ಟರೆ ಹಾಕ್ತೀನಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಆವಾಗ ಶರೀರ ಎಲ್ಲ ಇಂಪಾರ್ಟೆಂಟೇ ಅಂತ ಅಂದ್ಕೊಂಡಿದ್ದೆ ಅವನು. ಶರೀರದಲ್ಲಿ ನನಗೆ ಕೈ ಇಂಪಾರ್ಟೆಂಟು, ಕಾಲು ಇಂಪಾರ್ಟೆಂಟ್ ಅಂತ ನೋಡಿಕೊಂಡಾಗ ಕಾಲಿನಿಗಿಂತ ಕೈಯೇ ನನಗೆ ಇಂಪಾರ್ಟೆಂಟ್ ಅಂತ ಕಾಲಿನ ಬೆರಳು ತೆಗೀರಿ ಪರವಾಗಿಲ್ಲ, ಕೈಗೆ ನನಗೆ ಬೆರಳು ಬೇಕು ಅಂತ ಹೇಳ್ತೀವಲ್ಲ. ಯಾಕೆ ಇಂಪಾರ್ಟೆನ್ಸ್ ಮೇಲೆ ಕೊಡ್ತೇವೆ ನಾವು. ಆದರೂ ಕಾಲು ನಂದೇ, ಚೆನ್ನಾಗಿರೋದನ್ನು ಕಟ್ ಮಾಡಿ ಕಟ್ಟಾಗಿರೋದಕ್ಕೆ ಜೋಡಿಸು ಅಂತ ನಾವೇ ಪರ್ಮಿಷನ್ ಕೊಟ್ಟು ಬಿಳಿ ಪೇಪರ್ ಮೇಲೆ ಸೈನ್ ಮಾಡ್ತೀವಿ. ಅಂದರೆ ಇಂಪಾರ್ಟೆನ್ಸ್ ಯಾವುದು ನನಗೆ ಮುಖ್ಯ ಅಂತ ಅನಿಸುತ್ತೋ ಅದರ ಕಡೆಗೆ ನನಗೆ ಗಮನ ಹೋಗುತ್ತೋ. ಅಲ್ಲೇನು ಕಟ್ಟಾಗುತ್ತೋ ಹಾಳಾಗುತ್ತೋ ಮುಖ್ಯ ಆಗೋದಿಲ್ಲ ನಮಗೆ. ಹಾಗೆ ಈ ಶರೀರದ ಮೇಲೆ ಎಷ್ಟೇ ಅಭಿಮಾನ ಇದ್ದರೂ ಬಿಡೋದಕ್ಕೆ ಎಷ್ಟೊತ್ತು ಬೇಕಂದ್ರೆ 1 ಸೆಕೆಂಡ್ ಕೆಲಸ ಅದು. ಯಾರಿಗೆ? ಪ್ರಜ್ಞಾವಂತರಿಗೆ, ವಿವೇಕಿಗಳಿಗೆ, ಆತ್ಮಜಾಗೃತಿ ಮಾಡಿಕೊಂಡವರಿಗೆ. ಯಾಕೆ? ಈ ಶರೀರ ಎಷ್ಟು ಕೆಲಸ ಮಾಡಿ ಎಷ್ಟು ಸುಖ ಕೊಡುತ್ತೋ, ಎಷ್ಟು ಪರಿಶ್ರಮ ಆದಮೇಲೆ ಎಷ್ಟು ಸುಖ ಕೊಡುತ್ತೋ, ಅಷ್ಟು ಅದಕ್ಕಿಂತ 1000 ಪಟ್ಟು ಸುಖ ಇದಕ್ಕಿಂತ ಕಡಿಮೆ ಪರಿಶ್ರಮದಲ್ಲಿ ನನಗೆ ಸಿಗುತ್ತೆ ಅಂದರೆ ಯಾರು ತಾನೇ ಒಪ್ಪೋದಿಲ್ಲ ಹೇಳಿ? ಯಾರು ಒಪ್ಪೋದಿಲ್ಲ ಜಗತ್ತಲ್ಲಿ? ಅಷ್ಟು ಪವರ್ಫುಲ್ಲು. ಈ ಕಣ್ಣಿಗಿಂತ ವೇಗವಾಗಿ, ಕಿವಿಗಿಂತ ವೇಗವಾಗಿ, ನಾಲಿಗೆಗಿಂತ ವೇಗವಾಗಿ ರುಚಿ ಕೊಡಲಿಕ್ಕೆ ಮನಸ್ಸಿಗೆ ಸಾಧ್ಯ ಇದೆ. ನೀವು ಮನಸ್ಸನ್ನು ಎಲ್ಲಿ ಬೇಕಾದರೂ ಜೋಡಿಸಿ ಆ ಒಂದು ಸ್ಥಿತಿಯನ್ನು ನಮಗೆ ಅನುಭವ ಮಾಡಿಸುವ ತಾಕತ್ತು ಮನಸ್ಸಿಗಿದೆ. ಆ ಒಂದು ಚಿತ್ರವನ್ನು ತೋರಿಸುವ ತಾಕತ್ತು ಬುದ್ಧಿಗಿದೆ. ಅಲ್ಲಿಯ ಒಂದು ಅನುಭೂತಿಗಳನ್ನು ಮೆಲುಕಾಕಿಸುವ ತಾಕತ್ತು ಸಂಸ್ಕಾರಕ್ಕಿದೆ. ಆ ಮನಬುದ್ಧಿ ಸಂಸ್ಕಾರ ಅನ್ನುವ ಸೂಕ್ಷ್ಮ ಇಂದ್ರಿಯಗಳು ಎಷ್ಟು ತಾಕತ್ತಿದೆ ಅಂದರೆ, ಯಾವ ಒಂದು ವರ್ಷಗಳಿಂದ ವರ್ಷಾನುಗಟ್ಟಲೆ ಹಿಂದೆ ನೋಡಿರ್ತಕ್ಕಂಥ ಒಂದು ದೃಶ್ಯ, ಮಾಡಿರುವಂಥ ಒಂದು ಅನುಭವವನ್ನು ಈ ಕ್ಷಣದಲ್ಲಿ ನಾವು ಸ್ಮೃತಿ ಪಟದಲ್ಲಿ ತಂದುಕೊಂಡ್ರೆ ಆ ಮನಸ್ಸು ಮತ್ತೆ ಅದೇ ಬುದ್ಧಿ ಸಂಸ್ಕಾರಗಳ ಜೊತೆ ಸೇರಿ ನನಗೆ ಅದೇ ಅನುಭೂತಿಯನ್ನು ಇವತ್ತಿಗೂ ಮಾಡಿಸುತ್ತೆ. ಭಾಳ ಜನ ಮದುವೆ ಮಾಡಿಕೊಂಡಾಗ ನಿಮ್ಮ ಸ್ಥಿತಿ ಹೇಗಿತ್ತು ಅಂತಂದರೆ, ವಾಪಸ್ ಹೋಗ್ಬೇಕು. ನಾವು ಮಾಡ್ಕೊಂಡಿರೋದೆಷ್ಟೊತ್ತು? 3 ನಿಮಿಷದಲ್ಲಿ ಗಂಟು ಹಾಕಿರ್ತೀರಿ. ಯಾಕಂದರೆ ಊಟಕ್ಕಾಗಿ ಬಂದವರು ಕೆಲವರು, ಅರ್ಜೆಂಟಿಗಾಗಿ ಬಂದವರು ಕೆಲವರು, ಬೈತಾರಂತ ಬಂದವರು ಕೆಲವರು, ಹಣಕ್ಕಾಗಿ ಬಂದವರು ಕೆಲವರು, ದಕ್ಷಿಣೆಗಾಗಿ ಬಂದವರು ಕೆಲವರು. ಅವ್ರಿಗೆ ಯಾರಿಗೂ ನಿನ್ನ ಮದುವೆಯ ಸಡಗರ ಸಂಭ್ರಮ ಬೇಕಿಲ್ಲೋ ಮಾರಾಯ, ಯಾವಾಗ ನೀನು 3 ಗಂಟೆ ಹಾಕಿದ್ರೆ ಸಾಕು ತಿಂದು ಹೋಗಬೇಕಂತ ಕೆಲವರು, ದಕ್ಷಿಣ ಇಸ್ಕೊಂಡು ಹೋಗ್ಬೇಕಂತ ಕೆಲವರು. ಅವ್ರವ್ರ ಕೆಲಸಕ್ಕೆ ಅವ್ರವ್ರು ಬಂದವರೇ ಹೊರತಾಗಿ ನಿನ್ನ ಮದುವೆ ಅಂದ ಚಂದ ನೋಡಿ ಅವ್ರಿಗೇನಾಗಬೇಕಾಗೈತಿ? ಸುಮ್ಮ ಸೇರಬೇಕು ಸೇರ್ತಾರ, ಮಾಡಬೇಕು ಮಾಡ್ತಾರ, ಹಾಕಬೇಕು ಹಾಕ್ತಾರ. ನಿನ್ನ ಕೈಲಿ ನೀನು ಕಟ್ಟಾಕ ಲೇಟ್ ಮಾಡಿದ್ರೆ ಬೇಕಾದ್ರೆ ಅವರೇ ಕಟ್ಟಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅರ್ಜೆಂಟಲ್ಲಿದ್ದು ನಿನ್ನ ಕಟ್ಟಿಸಿ ಬಂದು ಬಿಡ್ತಾರೆ. ಆಮೇಲೆ ಕುಂತು ನೆನೆಸ್ಕೋಬೇಕು ನೀನು, ನಾನು ಏನು ಅನುಭವ ಮಾಡಿದೆ, ಏನು ಖುಷಿ ಆಯಿತು, ಯಾರ ಜೊತೆಲಿದ್ದರು, ಯಾರು ಈ ಕಡೆ ಇದ್ದರು, ಒಂದು ಗೊತ್ತಾಗೋದಿಲ್ಲ ಆ ಸಮಯದಲ್ಲಿ. ಮತ್ತು CD ಹಾಕ್ಬೇಕು ನೀನು.
ನಿಂದೇ ನೀನು ಅನುಭವ ನೋಡ್ಕೊಳ್ಬೇಕು ಅಂತಂದ್ರೆ ಅಕ್ಕಪಕ್ಕದಲ್ಲಿ ಯಾರಿದ್ರು ಅಂತ ನೋಡ್ಕೊಳಕ್ಕೆ ಮತ್ತೆ ಸಿ ಡಿ ಹಾಕ್ಕೊಂತೀಯ. 1 ಸಲ 2 ಸಲ 3 ಸಲ ಆ ಥರ ಸಿ ಡಿ ತೋರಿಸಿದ ಮೇಲೆ ಒಳಗಡೆ ಸಂಸ್ಕಾರದೊಳಗಡೆ ಕೂಡಿಸುತ್ತೆ ಅದು. ಓ, ಇಂತಿಂಥವ್ರು ಬಂದಿದ್ದರು, ಈ ಥರ ಮಾತಾಡಿದ್ರು, ಈ ಥರ ನೋಡಿದ್ರು, ಈ ಥರ ಹೇಳಿದ್ರು, ಇಷ್ಟೆಲ್ಲ ನಡೆದಿತ್ತು, ಅದೆಲ್ಲ ಸಂಸ್ಕಾರದಲ್ಲಿ ಫೀಡ್ ಆಗ್ತಾ ಹೋಗುತ್ತೆ. 1 ಸಲ ಸ್ಪಷ್ಟವಾಗಿ ತೋರಿಸಿ ಆದಮೇಲೆ ನೀನು ಮತ್ತೆ 5 ವರ್ಷ ಬಿಟ್ಟಾದರೂ ಸರಿ ಅವತ್ತು ಸಿ ಡಿ ಬೇಕಾಗೋದಿಲ್ಲ. ಒಳಗಡೆ ಸಿ ಡಿ ಇದೆ, ಬೇಕಾದಷ್ಟು ಮೆಮೊರಿ ಖಾಲಿ ಇದೆ. ಅದು ಇಷ್ಟು ಜಿ ಬಿ ಅಷ್ಟು ಜಿ ಬಿಲಿ ಇಂಟರ್ನೆಟ್ ಹಾಕಿಸ್ಕೊಳ್ತೀರಲ್ಲ, ಒಳಗಡೆ ಇರುವ ಮೆಮೊರಿ ಇದೆಯಲ್ಲ ಸಂಸ್ಕಾರ, ಅದಕ್ಕೆ ಎಷ್ಟು ಕೋಟಿ ಕಟ್ಟವ್ರು ನೀವು. ಸಾವಿರ ವರ್ಷಗಳ ಅನುಭೂತಿ ತುಂಬಿಕೊಂಡಿದೆ ನಿಜ. ಆದರೆ ನಮಗೆ ಬರೋದು ಮೇಲಿರೋದು ಮಾತ್ರ. ಒಂದು ಶರೀರ ಬಿಟ್ಟ ಮೇಲೆ ಯಾವ ಶರೀರದೊಳಗಡೆ ಹೋಗಬೇಕು ಅನ್ನೋದು ಅದರೊಳಗಡೆ ಇದೆ. ಅಷ್ಟೇ ಪರ್ಫೆಕ್ಟಾಗಿ ಅದರಲ್ಲಿ ಮೆಮೊರಿ ತುಂಬಿದೆ, ಸಂಸ್ಕಾರದ ಸ್ಕ್ರಿಪ್ಟ್ ಇದೆ ಅದರಲ್ಲಿ. ಆ ಸ್ಕ್ರಿಪ್ಟ್ ಅನುಸಾರ ಇಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ಅಂಥ ಒಂದು ಸಂಸ್ಕಾರದಲ್ಲಿ ನಾವು ಅನುಭವ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತಂದರೆ ಬುದ್ಧಿ ಅದನ್ನು ಸಿಡಿಯಲ್ಲಿ ಯಾವ ಥರ ತೋರಿಸಿತ್ತು ಅದೇ ಥರ ಬುದ್ಧಿ ಸ್ಪಷ್ಟವಾಗಿ ನಮ್ಮ ಡ್ರೆಸ್ಸನ್ನು, ನಮ್ಮ ಚಿತ್ರವನ್ನು, ಆ ಒಂದು ವಾತಾವರಣವನ್ನು ಪೂರ್ತಿ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಬುದ್ಧಿ ತೋರಿಸಲಿಕ್ಕೆ ಶಕ್ತಿ ಇದೆ. ಆ ಅನುಭವವನ್ನು ಕೊಡಲಿಕ್ಕೆ ಸಂಸ್ಕಾರಕ್ಕೆ ಶಕ್ತಿ ಇದೆ. ಮತ್ತೆ ಅದನ್ನು ನೆನೆಸ್ಕೊಳ್ಳೋದಕ್ಕೆ, ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ, ಸ್ಮೃತಿ ಮಾಡೋದಕ್ಕೆ ಮನಸ್ಸಿಗೆ ತಾಕತ್ತಿದೆ. ಇದು ಗೊತ್ತಾದಾಗ ನಾವು ಸ್ಥೂಲ ಕರ್ಮೇಂದ್ರಿಯಗಳನ್ನು ತ್ಯಾಗ ಮಾಡಿ, ಸ್ಥೂಲ ಸಂಬಂಧಗಳನ್ನು ತ್ಯಾಗ ಮಾಡಿ ಧ್ಯಾನದಲ್ಲಿ ಹೊಂಟೋಗ್ತಾರೆ. ಯಾಕೆ ಸನ್ಯಾಸಿಗಳು ಹೋಗಿ ಕಾಡಲ್ಲಿ ಕೊಡ್ತಾರೆ? ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ನಾವು ಕೇಳ್ತೇವೆ. ಈ ರುಚಿಗಿಂತ ಆ ರುಚಿ ರುಚಿಯಾಗಿರುತ್ತೆ. ಒಳಗಡೆ ಯಾವುದು ಬಿನಾ ಖರ್ಚು ಬಿನಾ ಪರಿಶ್ರಮ ಪರಮಾತ್ಮನನ್ನೇ ಸ್ಮೃತಿ ಮಾಡಿಕೊಂಡು ಆನಂದ ಪಡುವಂಥ ಸಾಕ್ಷಾತ್ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಸುವ ತಾಕತ್ತು ನಮ್ಮ ಸಂಸ್ಕಾರ ಬುದ್ಧಿ ಮನಸ್ಸಲ್ಲಿ ಇದೆ ಅಂತಂದ ಮೇಲೆ ಈ ಹೊರಗಿನ ರುಚಿಗಳೆಲ್ಲ ಯಾವ ಲೆಕ್ಕ ಅಂತ ಅವರು ಹೋದರು. ಅಂದರೆ ಈ ಸ್ಥೂಲಕ್ಕಿಂತ ಸೂಕ್ಷ್ಮ ಒಳಗಡೆ ಶ್ರೇಷ್ಠ ಶಕ್ತಿ ಇದೆ ಅಂತ ಗೊತ್ತಾದಾಗ ಸಹಜವಾಗಿ ದೇಹಾಭಿಮಾನವನ್ನು ಬಿಟ್ಟರು, ದೇಹದ ಸಂಬಂಧಗಳನ್ನು ಬಿಟ್ಟರು, ದೇಹದ ಸಂಸಾರವನ್ನು ಬಿಟ್ಟರು, ದೇಹದ ಜಗತ್ತನ್ನು ಬಿಟ್ಟರು. ಅವರು ನಾಡಿನಿಂದ ಕಾಡಿಗೆ ಹೋಗಿ ಒಳಗಡೆ ಅಂತರ್ಮುಖಿಯಾಗಿ ಆ ಸೂಕ್ಷ್ಮ ಶಕ್ತಿಗಳನ್ನು ಜಾಗೃತಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ವಿವೇಕಾನಂದರು ಅಷ್ಟಕ್ಕೆ ನಿಲ್ಲಲಿಲ್ಲ. ಕೆಲವು ಶರಣರು ಅಷ್ಟಕ್ಕೆ ನಿಲ್ಲಲಿಲ್ಲ. ಇನ್ನೂ ಏನೋ ಇದೆ, ಇನ್ನೂ ಏನೋ ಇದೆ, ಇನ್ನೂ ಏನೋ ಇದೆ ಅಂತ ಆಳದಲ್ಲಿ ಹೋದಾಗ ದೊರೆತದ್ದು ಜ್ಞಾನದ ಗಣಿ, ಅನುಭವದ ಗಣಿ, ಶಾಂತಿಯ ಗಣಿ, ಸುಖದ ಗಣಿ, ಜಾಗೃತಿಯ ಗಣಿ, ಪವಿತ್ರತೆಯ ಗಣಿ, ಈ ಆತ್ಮದ ದರ್ಶನ. ಬ್ರಹ್ಮಕುಮಾರಿಸಲ್ಲಿ ಆ ಆತ್ಮದ ದರ್ಶನದ ಬಗ್ಗೆ ಸಾಕಷ್ಟು ಹೇಳ್ತಾರೆ. ಅಂದರೆ ಆತ್ಮದಲ್ಲಿ ಅಂಥ ಒಂದು ಸಚ್ಚಿದಾನಂದ ಸ್ವರೂಪದ ಅತೀಂದ್ರಿಯ ಸುಖ ಇದೆ. ಯಾರಿಗಾದರೆ ಆ ಒಂದು ನಿರಾಕಾರ ಚೈತನ್ಯ ಆತ್ಮದ ದರ್ಶನ ಆಗಿ ಅನುಭೂತಿ ಆಗುತ್ತೋ ಆ ಆತ್ಮ ಆನಂದದಲ್ಲಿ ಇರುವ ಆತನಿಗೆ ಈ ಸೂಕ್ಷ್ಮ ಇಂದ್ರಿಯಗಳು ಸಪ್ಪೆ ಅನಿಸಿಬಿಡುತ್ತೆ. ಈ ಸೂಕ್ಷ್ಮ ಇಂದ್ರಿಯಗಳು ಸಪ್ಪೆ ಅನಿಸಿದ ಆದ ಮೇಲೆ ಆ ನಿರಾಕಾರದ ಕಡೆಗೆ ಗಮನ ಹೋಗುತ್ತೆ. ನಿರಾಕಾರದಲ್ಲಿ ಏನಿದೆ? ಇಲ್ಲಾದರೂ ಸಂಸ್ಕಾರ, ಇಲ್ಲಾದರೂ ಬುದ್ಧಿ, ಇಲ್ಲಾದರೂ ಮನಸ್ಸು, ಬೇರೆ ಬೇರೆ ಇಂದ್ರಿಯಗಳ ಸಹಾಯದಿಂದ ಅವು ಮೂರನ್ನು ಏಕಾಗ್ರ ಮಾಡಲಿಕ್ಕೆ ಮತ್ತೆ ಪರಿಶ್ರಮ ಧ್ಯಾನ ಮಾಡಬೇಕು. ಮನಸ್ಸೊಂದು ಕಡೆ ಬುದ್ಧಿ ಒಂದು ಕಡೆ ಇದ್ದರೆ ಆಗೋದಿಲ್ಲ. ಮನಸ್ಸು ಸಂಕಲ್ಪನೂ ಇರಬೇಕು, ಬುದ್ಧಿನೂ ಅದ್ರ ಗತ್ತೆ ಏಕಾಗ್ರ ಆಗಿರಬೇಕು, ಸಂಸ್ಕಾರ ಸಪೋರ್ಟ್ ಮಾಡಬೇಕು. ಇಷ್ಟಾದಾಗ ಒಂದು ಅನುಭೂತಿ ಆಗುತ್ತೆ. ಈ ಪ್ರೋಸೆಸ್ ನಡೆಯುತ್ತೆ ಸೂಕ್ಷ್ಮ ಇಂದ್ರಿಯಗಳಲ್ಲಿ. ಆದರೆ ಆತ್ಮ ಒಂದು ಸಲ ಜ್ಯೋತಿ ಬೆಳಗಿದರೆ ಸಾಕು, ಅದರ ಸ್ಮೃತಿ ಮಾಡಿದರೆ ಸಾಕು, ಆನಂದ್ ಆನಂದ್ ಆನಂದ್. ಅದಕ್ಕೆ ಆತ್ಮಾನಂದ ಅಂತ ಕರೀತಾರೆ, ಆತ್ಮ ದರ್ಶನ ಅಂತ ಕರೀತಾರೆ, ಆತ್ಮ ಸಾಕ್ಷಾತ್ಕಾರ ಅಂತ ಕರೀತಾರೆ, ಆತ್ಮ ಅನುಭೂತಿ ಅಂತ ಕರೀತಾರೆ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಪರಮ ಮಿತ್ರ ಬೇರೆ ಯಾರೂ ಇಲ್ಲ, ಆತ್ಮವಿಶ್ವಾಸ. ಆತ್ಮವಿಶ್ವಾಸವನ್ನು ಬೆಳೆಸಿಕೋ, ಅದರಂಥ ಮಿತ್ರ ಮತ್ತಾರೂ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದುವರೆದು ಹೇಳಿದರೆ, ಜಗತ್ತಿನ ಯಾರ ಸಹಾಯಕ್ಕೂ ಕಾದು ಕುಳಿತುಕೊಳ್ಳಬೇಡ, ಯಾರೊಬ್ಬರೂ ಪರಮಾತ್ಮನಷ್ಟು ಸಹಾಯ ಮಾಡಲಾರರು ಅಂತ. ಆ ಪರಮಾತ್ಮನ ಬಗ್ಗೆನೂ ಪ್ರಜ್ಞೆ ಕೊಡ್ತಾರೆ, ಆತ್ಮದ ಬಗ್ಗೆನೂ ಪ್ರಜ್ಞೆ ಕೊಡ್ತಾರೆ. ಇಂತಹ ಒಂದು ಪ್ರಜ್ಞೆಯನ್ನು ಎಲ್ಲಿಯ ತನಕ ನಾವು ಜಾಗೃತಿ ಮಾಡಿಕೊಳ್ಳೋದಿಲ್ವೋ, ಎಲ್ಲಿಯ ತನಕ ನಮ್ಮ ಒಳಗಡೆ ಅಡಗಿರುವ ಅದಮ್ಯವಾದ ನಿರಾಕಾರ ಶಕ್ತಿಯ ಕುರಿತಾಗಿ ಆಳವಾದ ಚಿಂತನೆಯನ್ನು ಮಾಡೋದಿಲ್ವೋ, ಅದರ ಕಡೆಗೆ ಗಮನ ಕೊಡೋದಿಲ್ವೋ, ಮನೆಯೊಳಗಡೆ ಕೋಟಿ ರೂಪಾಯಿದ ಧನ ಕನಕಗಳನ್ನು ಇಟ್ಟುಕೊಂಡು ಆ ಗಾಡ್ರೇಜ್ ಲಾಕ್ ಮಾಡಿ ಕೀಲಿ ಮರೆತೋಗಿ ಆ ಗಾಡ್ರೇಜನ್ನು ಮರೆತು ಬಿಟ್ಟಿದ್ರು ಅಂತಂದರೆ ಮತ್ತೆ 10 ರೂಪಾಯಿ ಬೇಕು ಅಂದರೂ ಭಿಕಾರಿಗಳಾಗಿ ರಸ್ತೆಯಲ್ಲಿ ನಿಂತು ಬೇಡಿ ತಿನ್ನುವ ಪರಿಸ್ಥಿತಿ ಬಂದಿದೆ. ಅಂದರೆ ಕಾರಣ ಅವರಲ್ಲಿ ಇರುವ ಆ ಖಜಾನೆಯ ಮರೆವು.
ಹಾಗೆ ನಾವು ಕೂಡ ಈ ಶರೀರದ ಒಳಗಡೆ ಆತ್ಮದ ಖಜಾನೆ ಇದೆ, ನಿರಾಕಾರ ಖಜಾನೆ ಇದೆ. ಅತೀಂದ್ರಿಯ ಸುಖ ಅನುಭವ ಮಾಡುವ ಬಿನಾ ಪರಿಶ್ರಮ ಸಂಕಲ್ಪವೂ ಮಾಡುವ ಅವಶ್ಯಕತೆ ಇಲ್ಲ. ಅಂತಹ ಶ್ರೇಷ್ಠ ಆತ್ಮದ ಚೈತನ್ಯ ಶಕ್ತಿಯ ಆನಂದ ಸ್ವರೂಪನೇ ನಾನಾಗಿದ್ದು ಕೂಡ ಅದರ ವಿಸ್ಮೃತಿ, ಅದರ ಮರೆವು ನಮ್ಮನ್ನು ಭಿಕಾರಿಗಳನ್ನಾಗಿ ಮಾಡಿದೆಯೇ ಹೊರತಾಗಿ ಮತ್ತೇನೂ ಇಲ್ಲ. ಆ ಮರೆವನ್ನೇ ಮೂರ್ಛಿತ ಅಂತ ಕರೀತಾರೆ, ಪ್ರಜ್ಞಾಹೀನ ಅಂತ ಕರೀತಾರೆ. ಅಂಥ ಒಂದು ಪ್ರಜ್ಞೆ ನಮಗೆ ಇಲ್ಲದೆ ಇರೋದರಿಂದ ನಾವು ಬದುಕಿದ್ದು ಕೂಡ ಶವಗಳು ಅಂತ ವಿವೇಕಾನಂದರು ಕರೆದದ್ದು. ಇದನ್ನೇ ಬ್ರಹ್ಮಕುಮಾರಿಸಲ್ಲಿ ದೇಹ ಅಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನದಲ್ಲಿ ಬನ್ನಿ ಅಂತ ಕರೆಯೋದು. ಅತೀಂದ್ರಿಯ ಸುಖದಲ್ಲಿ ಬನ್ನಿ, ಇಂದ್ರಿಯ ಸುಖವನ್ನು ಬಿಟ್ಟು ಬಿಡಿ ಅಂತ ಹೇಳೋದು. ಆತ್ಮದ ಪವಿತ್ರತೆಯಲ್ಲಿ ಬನ್ನಿ, ದೇಹದ ವಿಕಾರಗಳನ್ನು ಬಿಟ್ಟು ಬಿಡಿ ಅಂತ ಹೇಳಿದ್ದು. ಎಲ್ಲಿಯ ತನಕ ವಿಕಾರಗಳು ಇರುತ್ತೋ ಅಲ್ಲಿಯ ತನಕ ಇಂದ್ರಿಯಗಳು ಬಹಿರ್ಮುಖವಾಗಿರುತ್ತೆ. ಎಲ್ಲಿಯ ತನಕ ಆಕರ್ಷಣೆ ಇರುತ್ತೋ ಅಲ್ಲಿಯ ತನಕ ಮನಸ್ಸು ಬಹಿರ್ಮುಖವಾಗಿ ಬರ್ತಾ ಇರುತ್ತೆ. ಈ ಸೂಕ್ಷ್ಮ ಮತ್ತು ಸ್ಥೂಲ ಇಂದ್ರಿಯಗಳನ್ನು ನಂಬಿಕೊಂಡ್ರೆ ಎಲ್ಲಿಯ ತನಕ ಆಕರ್ಷಣೆಗಳಿದೆಯೋ ಅಲ್ಲಿಯ ತನಕ ಸೃಷ್ಟಿ ಇದೆಯೋ ಅಲ್ಲಿಯ ತನಕ ಆಕರ್ಷಣೆಗಳು, ಎಲ್ಲಿಯ ತನಕ ಆಕರ್ಷಣೆಗಳು ಅಲ್ಲಿಯ ತನಕ ಇಂದ್ರಿಯಗಳು ಬಹಿರ್ಮುಖ, ಅಲ್ಲಿಯ ತನಕನೂ ಕೂಡ ಆತ್ಮದ ಆಳಕ್ಕೆ ಇಳಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ವಿಕಾರಗಳನ್ನು ತ್ಯಜಿಸಿ, ಇಂದ್ರಿಯ ಸುಖವನ್ನು ತ್ಯಜಿಸಿ, ಅತೀಂದ್ರಿಯವಾದ ಆತ್ಮದ ಜಾಗೃತಿಯನ್ನು ಮಾಡಿಕೊಂಡು ಆತ್ಮಾನಂದವನ್ನು ಪಡೆದು ಆತ್ಮದ ಸ್ಮೃತಿಯಿಂದ ಆತ್ಮ ಕಲ್ಯಾಣವನ್ನು ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಇದರ ಅನುಭವ ಮಾಡಿಸುವುದರಲ್ಲಿ ಇರುವಂಥ ಒಂದು ಸೌಭಾಗ್ಯ ಮತ್ಯಾವುದರಲ್ಲೂ ಇಲ್ಲ. ಇಂಥ ಶ್ರೇಷ್ಠ ಸೌಭಾಗ್ಯ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರಿಗೆ ಮಾತ್ರ ಈ ಒಂದು ಆತ್ಮದ ಅನುಭವ ಮತ್ತು ಆತ್ಮ ಕಲ್ಯಾಣದ ಒಂದು ಸೇವೆ ಮಾಡುವ ಸೌಭಾಗ್ಯ ಸಿಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಂಥ ಒಂದು ಪ್ರಜ್ಞೆಯನ್ನು ಮೊದಲು ನಾವು ಬೆಳೆಸಿಕೊಳ್ಳೋಣ. ಅಂದರೆ ಶರೀರದ ದೃಷ್ಟಿ ಬೇಡ, ಶರೀರದ ಬಗ್ಗೆ ಯಾವುದೇ ಅಭಿಮಾನ ಬೇಡ, ಶರೀರದ ಬಗ್ಗೆ ಯಾರೊಬ್ಬರ ಮೇಲೆ ದೋಷನೂ ಬೇಡ. ಯಾಕೆಂದರೆ ಎಲ್ಲರೂ ಕೂಡ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಮಾಡಲಿಕ್ಕೆ ಬಂದವರು. ನಾವೆಲ್ಲ ಪಾತ್ರಧಾರಿಗಳು, ಅವನು ಸೂತ್ರಧಾರ. ಈ ಜಗವೊಂದು ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳಂದ ಮೇಲೆ ನಮ್ಮ ಒಳಗಡೆ ಇರುವ ಆತ್ಮದಲ್ಲಿ ಯಾವುದೇ ದೋಷವಿಲ್ಲ. ದೋಷ ಇರುವುದು ಪಾತ್ರದಲ್ಲಿ. ಪಾತ್ರ ಪೂರ್ವ ನಿಯೋಜಿತ ಆಗಿರುವುದರಿಂದ, ಪಾತ್ರವನ್ನು ಪ್ರತಿಯೊಬ್ಬರೂ ಮಾಡಲೇಬೇಕಾಗಿರುವುದರಿಂದ ನನಗೆ ಸಿಕ್ಕಿರುವ ಪಾತ್ರ ನಾನು ಮಾಡಿ ಖುಷಿ ಪಡ್ತಾ ಇದ್ದೀನಿ, ಅವರಿಗೆ ಸಿಕ್ಕಿರುವ ಪಾತ್ರವನ್ನು ಅವರು ಅಭಿನಯಿಸಿ ಖುಷಿ ಪಡ್ತಿದ್ದಾರೆ. ಅದು ಇಷ್ಟನೋ ಕಷ್ಟನೋ ನಾನು ಮಾಡಬೇಕು, ಅವರು ಮಾಡಬೇಕು. ಈ ಪಾತ್ರದ ನಿಯಮ ಇಲ್ಲದೆ ಇದ್ದಿದ್ದರೆ ನಾವ್ಯಾರೂ ಕೂಡ ಭವಿಷ್ಯ ಇವತ್ತು ಮಾಡ್ತಾ ಇರಲಿಲ್ಲ. ಯಾಕಂದರೆ ಇವತ್ತು ಎಲ್ಲ ಇಷ್ಟೊಂದು ದುಃಖ, ಚಿಂತೆ, ನೋವು, ಬಂಧನದಲ್ಲೂ ಕೂಡ ಸಂಬಂಧಗಳನ್ನು ಬಿಡಲಿಕ್ಕೆ ರೆಡಿ ಇಲ್ಲ, ವ್ಯವಹಾರಗಳನ್ನು ಬಿಡಲಿಕ್ಕೆ ರೆಡಿ ಇಲ್ಲ, ಶರೀರವನ್ನು ಬಿಡಲಿಕ್ಕೆ ರೆಡಿ ಇಲ್ಲ. ಅಂದರೆ ಇದರ ಮೇಲೆ ಅಭಿಮಾನ ಇದೆ ತಾನೇ? ಯಾಕೆ? ಇದು ಅನಿವಾರ್ಯ ಅಂತ ಗೊತ್ತು, ಆದರೆ ಇದು ಬೇಕು ಅಂತಲೂ ಗೊತ್ತು, ಆದರೆ ಸಾಕಾಗಿದೆ ಈಗ. ಯಾಕೆ ಅಂದರೆ ಈ ಸಂಬಂಧಗಳೇ ನಮಗೆ ಬಂಧನ ಆಗಿದೆ. ಯಾವ ಸಂಸಾರವೇ ನಮಗೆ ನಿಸ್ಸಾರ ಆಗಿದೆ. ದೇಹವೇ ನಮಗೆ ಪೂರ್ತಿಯಾಗಿ ಶಿಕ್ಷೆ ಕೊಡುವ ಶಿಲುಬೆಯಾಗಿದೆ. ಹಾಗಾಗಿ ನಮಗೆಲ್ಲರಿಗೂ ಬೇಜಾರಾಗಿದ್ದರೂ ಕೂಡ ನಾವು ಪಾತ್ರವನ್ನು ಮಾಡ್ತಾ ಇದ್ದೇವೆ. ಹೇಗೆ ತಾಯಿ ತನ್ನ ಮಗುವನ್ನು ಜನ್ಮ ಕೊಡಬೇಕು ಅಂದಾಗ ನೋವಾಗುತ್ತೆ ಅಂತ ಗೊತ್ತಿದ್ದು ಹಲ್ಲು ಕಚ್ಚಿ ಜನ್ಮವನ್ನು ಕೊಡುತ್ತಾಳೆಯೋ, ಹಾಗೆ ನಾವು ಸಾಕಾಗಿದೆ ಈ ಸೃಷ್ಟಿ ಒಳಗಡೆ ಇಷ್ಟೊಂದು ಘೋರ ಅನ್ಯಾಯ, ಅಶಾಂತಿ, ಅದರ ಮಧ್ಯೆ ನಾವು ಬದುಕನ್ನು ಕಟ್ಟಿಕೊಂಡು ಬದುಕಿ ಏನು ಮಾಡಬೇಕು ಆದರೂ ಸಹನೆ ಮಾಡಿಕೊಂಡು ಹಲ್ಲು ಕಟ್ಟಿ ಹಿಡ್ಕೊಂಡು ಎಲ್ಲರೂ ಪಾತ್ರವನ್ನು ಮಾಡ್ತಾ ಇದ್ದೇವೆ ಅಂದರೆ ಅರ್ಥ ಅಂತೂ ಇಲ್ಲದೇ ಇಲ್ಲ. ಎಲ್ಲದಕ್ಕೂ ಅರ್ಥ ಇದೆ. ಅದಕ್ಕೆ ಯಾವತ್ತೂ ಕೂಡ ನಾವು ವಿಧಿಯನ್ನು ಬೈಬಾರದು. ಅದಕ್ಕೆ ಒಂದು ಕಡೆ DVG ಅವರು ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ, ವಿಧಿಗೆ ನೀಮ್ ಕಾರ್ಯ ನಕ್ಷೆಯ ಹರಡದಿರು, ವಿಧಿಗೆ ನೀಮ್ ಕಾರ್ಯ ನಕ್ಷೆಯ ಹರಡದಿರು. ಅಂದರೆ ಬ್ಲೂ ಪ್ರಿಂಟ್ ಕೊಡಬೇಡ ವಿಧಿಗೆ, ಹಿಂಗಾಗಬೇಕು ಹಂಗಾಗಬೇಕು ಅಂತ. ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ನೀನೇನದಕ್ಕೆ ಅಧಿಕಾರಿಯಲ್ಲ, ನಿನ್ನ ಕೈಯೊಳಗಿನ ಸೇವಾದಾರಿ ಅಲ್ಲ. ವಿಧಿ ಅಥವಾ ಈ ಸೃಷ್ಟಿ, ಈ ಪ್ರಕೃತಿ, ಈ ನಿಯಾಮಕ, ಈ ನಿಯಮಗಳು ನೀನು ಹೇಳ್ದಂಗೆ ಇರಬೇಕಂತ ಏನೂ ಇಲ್ಲ. ಅದರ ನಿಯಮದ ಪ್ರಕಾರ ನಾವೆಲ್ಲರೂ ನಡಿಬೇಕಾಗಿದೆ. ಅದಕ್ಕೆ ನೀನು ಅದಕ್ಕೆ ಬ್ಲೂ ಪ್ರಿಂಟ್ ಕೊಡೋಕೆ ಹೋಗಬೇಡ. ನೀನೇನಿಲ್ಲಿ ದೊಡ್ಡ ಆಫೀಸರ್ ಅಲ್ಲ, ಅದೇನು ನಿನ್ನ ಸರ್ವೆಂಟ್ ಅಲ್ಲ. ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ಹದವರಿತು ವಿಧಿ ತಾನೇ ಕುದುರಿಸುವುದೆಲ್ಲವನು, ಅದಕದಿರು ನೀನದನ ಮಂಕುತಿಮ್ಮ ಅಂತ ಹೇಳ್ತಾರವರು. ಅದಟದಿರು ನೀನದನ ಮಂಕುತಿಮ್ಮ ಅಂದರೆ ಹದವರಿತು ವಿಧಿ ತಾನೇ ಕುದುರಿಸುವುದೆಲ್ಲವನು. ನೋಡಿ ಎಷ್ಟು ಚೆನ್ನಾಗಿ ಶಬ್ದವನ್ನು ಬಳಸಿದರು ಅವರು. ಅಂದರೆ ಈ ಸೃಷ್ಟಿಯಲ್ಲಿ ಏನು ನಡೀತಾ ಇದೆ ಅದು ನಿಯಮಬದ್ಧವಾಗಿದೆ, ಮೊದಲು ಒಪ್ಕೊಳ್ಳಿ ಅಂತ ಹೇಳ್ತಿದ್ದಾರೆ.
ಸೂರ್ಯನಂತ ಸೂರ್ಯ ಬೆಳಗ್ಗೆ ಸರಿತಾ ಇದ್ದಾನೆ, ಸೂರ್ಯನಂತ ಸೂರ್ಯ ಬೆಳಗಾಗ್ತಾನೆ, ಮಧ್ಯಾಹ್ನ ಸಾಯಂಕಾಲ ರಾತ್ರಿಯಾಗಿ ಸರದೇ ಹೋಗ್ತಾನೆ. ಮತ್ತೆ ಸೃಷ್ಟಿಗೆ ಅನಿವಾರ್ಯ ಇಲ್ವಾ? ಅನಿವಾರ್ಯ. ಸೃಷ್ಟಿ ಆತನ ಮೇಲೆ ಡಿಪೆಂಡ್ ಇಲ್ವಾ? ಡಿಪೆಂಡೇ. ಸೃಷ್ಟಿಗೆ ಆತ ಅಷ್ಟು ಮುಖ್ಯ ಅಲ್ವಾ? ಮುಖ್ಯನೇ. ಅಂಥ ಸೂರ್ಯ ಬೆಳಗುವ, ಜಗತ್ತನ್ನೇ ಬೆಳಗುವ ಸೂರ್ಯನಿಗೂ ಕೂಡ ಒಂದು ಸಮಯ ನಿಗದಿತ ಆಗಿದೆ, ಆತನಿಗೂ ಒಂದಷ್ಟು ಫೇಸಸ್ಗಳು ಇದೆ ಅಂತಂದ ಮೇಲೆ ಇನ್ನು ನೀನು ಯಾವ ಲೆಕ್ಕ? ಅದಕ್ಕೆ ಮುಂದೆ ಹೇಳ್ತಾರವರು, ಇಳೆಯೊಳಗೆ ಮೊಳಕೆ యొಗವೊಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ಧ್ವನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಹೇಳ್ತಾರವರು. ಅಂದರೆ ಈ ಸೃಷ್ಟಿಯೊಳಗಡೆ ಇಳೆಯೊಳಗೆ ಮೊಳಕೆ యొಗೆವೊಂದು ತುತ್ತೂರಿ ಧ್ವನಿ ಇಲ್ಲ. ಅಂದರೆ ಈ ಭೂಮಿಯನ್ನು ಭೇದಿಸಿಕೊಂಡು ಒಂದು ಸಣ್ಣ ಪುಟ್ಟ ಸಸಿ ಬೀಜ ಸಸಿಯಾಗಿ ಹೊರಗಡೆ ಬರುವಾಗ, ನೋಡೋ ಇಂಥ ಗಟ್ಟಿಯಾದ ಭೂಮಿಯನ್ನು ಸೀಳ್ಕೊಂಡು ನಾನು ಹೊರಗಡೆ ಬರ್ತೀನಿ ಅಂತ ಡಂಗೂರ ಹೊಡ್ಕೊಂಡು ಬರಲಿಲ್ಲ. ಫಲಮಾಗುವೊಂದು ತುತ್ತೂರಿ ಧ್ವನಿ ಇಲ್ಲ. ಅದು ನಾನು ಹಣ್ಣು ಕೊಡ್ತಾ ಇದ್ದೀನಿ ನೋಡಿ, ನನಗೆ ನೀವು ಕಲ್ಲು ಕೊಟ್ಟಿರಿ, ನನಗೆ ನೀವು ನೀರು ಕೊಟ್ಟಿಲ್ಲ, ನನಗೆ ನೀವು ಏನೂ ಕೊಟ್ಟಿಲ್ಲ, ಆದರೆ ನಾನು ನಿಮಗೆ ಒಳ್ಳೆ ನೆರಳು ಕೊಡ್ತಾ ಇದ್ದೀನಿ, ಗಾಳಿ ಕೊಡ್ತಾ ಇದ್ದೀನಿ, ಹಣ್ಣು ಕೊಡ್ತಾ ಇದ್ದೀನಿ ಅಂತ ತುತ್ತೂರಿ ಏನು ಓದಲಿಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಇಡೀ ಜಗತ್ತನ್ನು ಬೆಳಗಿ ಸುಮ್ಮನೆ ಸೈಲೆಂಟಾಗಿ ಸರಿದು ಹೋಗ್ತಾರೆ. ಒಂದು ದಿನನೂ ಅವರು ಅಹಂಕಾರದಲ್ಲಿ ಬಂದು ನಾನು ಶ್ರೇಷ್ಠ ಅಂತ ಮಾತಾಡಲಿಲ್ಲ. ಅದಕ್ಕೆ ನೀನು ಏನು ಕಸ? ನೀನು ಯಾವ ಲೆಕ್ಕ? ಇಲ್ಲಿ ಯಾವುದಕ್ಕೂ ಕೆಲಸಕ್ಕೆ ಬರದಿರುವಂಥ ಒಂದು ಎಕ್ಕಶ್ಚಿತ್ತ ಮನುಷ್ಯ ನೀನು ಭಾರಿ ಅಂತ ಅಹಂಕಾರ ಪಡ್ತೀಯಲ್ಲ, ಅದಕ್ಕೆ ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಹೇಳ್ತಾರೆ. ನಿನ್ನ ಮೇಲೆ ಏನು ಜಗತ್ತು ನಿಂತಿಲ್ಲ, ಸೂರ್ಯನಿಂದ ಜಗತ್ತು ನಿಂತಿದೆ, ಚಂದ್ರನಿಂದ ಜಗತ್ತು ನಿಂತಿದೆ, ಇವತ್ತು ಮರದಿಂದ ಜಗತ್ತು ನಿಂತಿದೆ, ಗಿಡಗಳಿಂದ ಜಗತ್ತು ನಿಂತಿದೆ. ಅವರೇ ಸೈಲೆಂಟಾಗಿ ತಮ್ಮ ತಮ್ಮ ಕರ್ಮ ಧರ್ಮಗಳಲ್ಲಿ ನಿರತರಾಗಿದ್ದಾರೆ. ನೀನು ಯಾಕೆ ಇಷ್ಟೊಂದು ಹಾರಾಡ್ತಾ ಇದೆಯಾ, ಚೀರಾಡ್ತಾ ಇದೆಯಾ? ಮೊದಲು ನಿನ್ನ ತುಟಿಯನ್ನು ಹೊಲುಕು ಅಂತ ಹೇಳ್ತಾರೆ. ಅಹಂಕಾರದಲ್ಲಿ ಬರಬೇಡ ಮನುಷ್ಯನೇ, ನೀನು ಯಾವ ಲೆಕ್ಕ ಈ ಸೃಷ್ಟಿಯಲ್ಲಿ ಅಂತ ಭಾಳ ಸರಳವಾಗಿ ಅಹಂಕಾರಕ್ಕೆ ಪೆಟ್ಟನ್ನು ಕೊಟ್ಟು ಅಜ್ಞಾನದ ಕಣ್ಣನ್ನು ತೆರೆಸುವ ಪ್ರಯತ್ನ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಈ ದೇಹದ ಅಭಿಮಾನವನ್ನು ಬಿಟ್ಟು, ದೇಹದ ಧರ್ಮಗಳ ಅಭಿಮಾನವನ್ನು ಬಿಟ್ಟು ಆತ್ಮದ ಧರ್ಮದಲ್ಲಿ ಬಂದು ನಾವೆಲ್ಲರೂ ಒಂದೇ, ನಮಗೊಬ್ಬನೇ ಶಿವತಂದೆ ಅನ್ನುವ ಸತ್ಯ ಧರ್ಮದ ಪ್ರಜ್ಞೆಯಲ್ಲಿ ನಾವು ಬಂದಾಗ ನಿಜವಾದ ವಿವೇಕ ದರ್ಶನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿವೇಕ ದರ್ಶನವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.